ಚಿಕ್ಕನಾಯಕನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಅಥವಾ ಅವ್ಯವಸ್ಥೆಯ ಅಡ್ಡೆಯ? ಇದುವರೆಗೂ ಒಬ್ಬರು ಡಾಕ್ಟರ್ ಬಂದು ನೋಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಉತ್ತಮ ಆರೋಗ್ಯ ಸೇವೆ ಸಿಗಬೇಕು ಎನ್ನುವ ಸರ್ಕಾರದ ಆಶಯಕ್ಕೆ ಇಲ್ಲಿ ಕೊಳ್ಳಿಡಲಾಗಿದೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನ ಮಿತಿ ಮೀರಿದೆ. ಸಂಜೆ 4 ಗಂಟೆಯಾಗುವುದಕ್ಕೂ ಮುನ್ನವೇ ಆಸ್ಪತ್ರೆಗೆ ಬೀಗ ಜಡಿದು ಸಿಬ್ಬಂದಿ ಮಾಯವಾಗುತ್ತಿದ್ದಾರಂತೆ. ತುರ್ತು ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಬಂದ ರೋಗಿಗಳ ಬಳಿ ವೈದ್ಯರು ಉಡಾಫೆಯಿಂದ ವರ್ತಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಹಾಗೂ ಸ್ಕ್ಯಾನಿಂಗ್ ಸೌಲಭ್ಯವಿದ್ದರೂ ಇಲ್ಲ ಎಂದು ಹೇಳಿ ರೋಗಿಗಳನ್ನ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಕಳುಹಿಸಲಾಗುತ್ತಿದೆ. ರಕ್ತ ಪರೀಕ್ಷೆಗೂ ಕಮಿಷನ್, ಆಸೆಗಾಗಿ ಹೊರಗಿನ ಲ್ಯಾಬ್ಗಳೇ ಗತಿ ಎನ್ನುವಂತಾಗಿ ಮಾಡಲಾಗಿದೆ. ಈ ಗಂಭೀರ ಆರೋಪವನ್ನು ಸಾರ್ವಜನಿಕರು ಆರೋಪ ಮಾಡುವ ಮೂಲಕ ಅಷ್ಟೇ ಅಲ್ಲದೆ ಆಸ್ಪತ್ರೆಯ ಸುತ್ತಮುತ್ತ ಗಬ್ಬೆದ್ದು ನಾರುತ್ತಿರುವ ವಾತಾವರಣ, ರೋಗಿಗಳಿಗೆ ಇಲ್ಲದ ಸೊಳ್ಳೆ ಪರದೆಗಳು ಮತ್ತು ಸರಿಯಾದ ಶೌಚಾಲಯವಿಲ್ಲದೆ ರೋಗಿಗಳಿಗೆ ಹೊಸ ರೋಗಗಳು ಬರುವ ಆತಂಕ ಎದುರಾಗಿದೆ. ಇಲ್ಲೇ ಬಸವನಗುಡಿ ಒಂದು 2 ಕಿಲೋಮೀಟರ್ ಆಗುತ್ತೆ. ಈ ನಮ್ಮ ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯಲ್ಲಿ ಇವನ್ನೆಲ್ಲ ತಗೊಂಡೋಗಿ ನಾವು ಒಂದು ಝೂನಲ್ಲಿ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಂತ ವೈದ್ಯಾಧಿಕಾರಿಗಳನ್ನೆಲ್ಲ ಝೂಗೆ ತಗೊಂಡು ಬಿಡ್ಬೇಕು. ಯಾಕಂದ್ರೆ ಝೂನಲ್ಲಿ ನೋಡ್ತಾರಲ್ಲ ಜನ, ನೋಡಿದಾಗ ಇವ್ರಿಗಂತ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಹಂಗೆ ನೋಡ್ತಾರೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಏನಾರ ಕೇಳಿದ್ರೆ ತಡೀರಿ, ಯಾಕ್ರಿ ನಾವಿನ್ನೂ ಟೀ ಕುಡ್ದಿಲ್ಲ, ನಾವು ಇನ್ನೂ ಊಟ ಮಾಡಿಲ್ಲ, ನಮ್ಗೆ ಊಟಕ್ಕೆ 1.5 ಅವರ್ 2 ಅವರ್ ಅಂತಾರೆ. ಅಲ್ಲಿ ನೋಡಿದ್ರೆ ಕೆಳಗಡೆ ಅಲ್ಲಿ ಪೇಷಂಟ್ಗಳಿಗೆ ಬೆಡ್ ಕೊಟ್ಟಿದ್ದಾರೆ. ಆ ಬೆಡ್ಡಲ್ಲಿ ಅದು ಕ್ಲೀನೆನ್ಸ್ ಇಲ್ಲ, ನೀಟ್ನೆನ್ಸ್ ಇಲ್ಲ, ಒಂದು ಫ್ಯಾನ್ ಮಾಡಲ್ಲ ಸರಿಯಾಗಿ, ಒಂದು ಕರೆಂಟ್ ಇಲ್ಲ, ಒಂದು ಕರೆಂಟ್ ಹಾಕಿದ್ರೆ ಇನ್ನೊಂದು ಕರೆಂಟ್ ಓದುತ್ತೆ, ಎಲ್ಲ ಸ್ವಿಚ್ ಬೋರ್ಡ್ಗಳೆಲ್ಲ ಈಸಿಗೆ ಬರ್ತದೆ, ಕೈಗೆ ಬರ್ತದೆ. ದೊಡ್ಡ ಕರ್ಮಕಾಂಡ ಆಗಿದೆ ಅಂತೀರಿ. ಅದಕ್ಕಿಂತ ಕರ್ಮಕಾಂಡ ಇಲ್ಲಿ ನಮ್ಮ ಇದರಲ್ಲಿ ಒಂದು ಪೇಷಂಟ್ಗೆ ಒಂದು ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ಅವರು ಒಂದು 5 ಅಡಿ ಫಿಟ್ ಹತ್ತಿ ಒಂದು ಬಾತ್ರೂಮ್ಗೆ ಹೋಗ್ಬೇಕು ಅಂತ ವ್ಯವಸ್ಥೆ. ಇದು ಒಂಥರ ಅದ್ಭುತವಾದ ವ್ಯವಸ್ಥೆ ಇದರಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ. ಇದನ್ನ ನಿರ್ಮೂಲನೆ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಅಧಿಕಾರಿಗಳು ತಿಳಿಸಿ ವ್ಯವಸ್ಥೆ ಮಾಡ್ಕೊಂಡು ಕೊಡಿ. ಇದುವರೆಗೂ ಒಬ್ಬರು ಡಾಕ್ಟರ್ ಬಂದು ನೋಡಿಲ್ಲ. ಅವ್ರು ಪೇಷಂಟ್ ಅಂತ ಕೇಳಿದ್ರಂತೆ. ಏನಾಗಿದೆ ಅಂದರೆ ಪೇಷಂಟಿಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತೇಳಿ. ಕೇಳಿದ್ರೆ ನಾವು ಜಾದು ಮಾಡಿ ತೆಗಿಯೋಕ್ಕಾಗತ್ತಾ ಅಂತ ಕೇಳ್ತಾರಂತೆ ಅವ್ರು ಮುಸ್ಲಿಂ ಡಾಕ್ಟ್ರು. ಅಂದರೆ ಜಾದು ಮಾಡೋರೆಲ್ಲ ಬಂದಿಲ್ಲ, ಹಾಸ್ಪಿಟ್ಲಿಗೆ ಸೇರ್ಕೊಂಡಂಗೆ ಆಗಿದೆ. 5 ಜನ ಸರ್, ನಾವು ಇಲ್ಲಿಗೆ ಪೇಷಂಟ್ ಕರ್ಕೊಂಬಂದಾಗ 5 ಜನ ಇದ್ದಾರೆ ಡಾಕ್ಟ್ರುಗಳು. ಅವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ, ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ. ನಾವು ಯಾರ ಹತ್ರ ಹೋಗ್ಬೇಕಂದ್ರೆ ಅವ್ರು ಯಾರೋ ಸುಷ್ಮಾ ಅಂತ ಮೇಡಮ್ ಬರೋಂತ ಅವರೇ ನೋಡೋದು. ಅವರು ಯಾರೋ ಮುಸ್ಲಿಮ್ಸ್ ಡಾಕ್ಟರ್ ಇದ್ರಲ್ಲ ಅವ್ರೇನು ಮಾಡಿದ್ರು, ಇವರೇ ನೋಡೋದು ನೋಡ್ರಿ ಅಂತ. ಅವ್ರು ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಬ್ಯಾಗೇನೆ ತಗೊಂಡು ಹೊರಟೋದು ವಾಪಸ್. ಇಂಥ ಡಾಕ್ಟ್ರುಗಳಿದ್ರೆ ಏನು ಮಾಡ್ಬೇಕು ಹೇಳಿ? ಮೇಲಾದ್ರೆ ಕೆಳಗೆ ಬಾ ಅಂತಾರೆ, ಕೆಳಗೆ ಹೋದ್ರೆ ಮೇಲೆ ಕಳಿಸ್ತಾರೆ. ಇದು ಒಂದು ಹಾಸ್ಪಿಟ್ಲ್ ಹೇಳ್ಕೊಳಕ್ಕೆ. ಒಬ್ಬರು ಡಾಕ್ಟ್ರು 1 ಅವರ್ ಆಗಿದೆ, ಇದುವರೆಗೂ ಬಂದು ಚೆಕ್ ಮಾಡಿಲ್ಲ ಏನಾಗಿದೆ ಪೇಷಂಟ್ ಅಂತೇಳಿ. ಅವ್ರು ಮುಸ್ಲಿಮ್ಸ್ ಕಣ್ಣಿನ ಡಾಕ್ಟರ್ ಅಂತ ಅವ್ರನ್ನ ಕೇಳಿದ್ರೆ ನಾವು ಇನ್ನೊಂದು ಇಂಜೆಕ್ಷನ್ ಕೊಡ್ಬೋದು ಅಷ್ಟೇ, ನಾನು ಅದ್ರ ಮೇಲೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಾರೆ. ಈಗ ನೀವು ಮತ್ತೆ ಎಲ್ಲಿ ಹೋಗ್ಬೇಕು ಅಂತ ಮಾಡಿದ್ದೀರಾ? ಈಗ ಏನು ಮಾಡೋಕ್ಕಲ್ಲ ಸರ್, ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಗೌರ್ಮೆಂಟ್ ಹಾಸ್ಪಿಟಲ್ ಅಂತೀರಾ? ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಎಮರ್ಜೆನ್ಸಿಗಲ್ಲ, ಓನ್ಲಿ ಶೀತಕ್ಕೆ ತಲೆನೋವಿ ಮಾತ್ರ ಒಳಗೆ ಕಾಲಿಕ್ಕೆ ಪೇಷಂಟ್. ಅಂದರೆ ಅವ್ರು ಬಂದರೆ ಇಲ್ಲಿರೋ ನೀಟ್ನೆಸ್ ನೋಡ್ಬಿಟ್ರೆ ಒಳಗಡೆ ಪೇಷಂಟ್ ಆಗಿ ಅವರು ಸೀರಿಯಸ್ ಆಗಿ ಎಮರ್ಜೆನ್ಸಿ ಆಗಿ ಹೋಗಿ ಅಡ್ಮಿಟ್ ಆಗ್ತಾರೆ. ಇಷ್ಟೇ ನಡೀತಾ ಇರೋದು. ಅಲ್ಲಿ ಶೌಚಾಲಯ ಒಂದ್ಸಲ ನೋಡಿ ಸರ್, ಯಾವ ಥರ ಮೇಂಟೈನ್ ಮಾಡಿದ್ದಾರೆ. ಪೇಷಂಟ್ಗಳು ಏನಾಗಬೇಕು ಕತೆ. MRI ಯಾವುದು ಸ್ಕ್ಯಾನಿಂಗ್ ಇಲ್ಲ, ಆಚೆ ಕಡೆ ಬರ್ಕೊಡ್ತಾರಾ? ಹೋಗ್ಲೇಬೇಕಲ್ಲ. ಇಲ್ಲಿ ಎಕ್ಸ್ರೇ ಒಂದು ಬಿಟ್ರೆ ಸ್ಕ್ಯಾನಿಂಗ್ ಇಲ್ಲ. ದಯವಿಟ್ಟು ತಾಲೂಕು ಹೆಡ್ ಕ್ವಾರ್ಟರ್ಗೆ, ತಾಲೂಕು ಆಸ್ಪತ್ರೆಗೆ ದಯವಿಟ್ಟು ಸಂಬಂಧಪಟ್ಟಂಥ ಇಲಾಖೆಯಿಂದ, ಆರೋಗ್ಯ ಇಲಾಖೆಯವರಿಗೆ ಮನವಿ ಏನಂದರೆ ಫಸ್ಟು ಸ್ಕ್ಯಾನಿಂಗ್ ಆಗಬೇಕು. ಅಪಘಾತಗಳು ಸಿಕ್ಕಾಬಟ್ಟೆ ಆಗ್ತದೆ. ಸ್ಕ್ಯಾನಿಂಗಿಗೆಲ್ಲ ಹೊರಗಡೆ ಹೋಗ್ಬೇಕು. ಇಲ್ಲೇ ಬರ್ಕೊಡ್ತಾರ? ಅವ್ರು ಏನೋ ಬರ್ಕೊಡ್ತಾರ? ಕಳಿಸ್ಲೇಬೇಕಾಗತ್ತಲ್ಲ, ಇಲ್ವಲ್ಲ ಸ್ಕ್ಯಾನಿಂಗಲ್ಲಿ. ಬಡವ್ರು ಏನೋ ಅಲ್ಲ, ಎಲ್ಲರೂ ದುಡ್ಡಿ ಕಡೆ ಬರ್ಲಿಕ್ಕೆ ಕಾರಣ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಏನು ಬರ್ತಾರೆ ಹೇಳೋ, ಒಂದು ಸ್ಕ್ಯಾನಿಂಗ್ ಇಲ್ಲ ಅಂದರೆ ಅದೊಂದು ಸೌಲಭ್ಯನ ಒದಗಿಸ್ಕೊಡ್ರಿ. BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕಾ? 100% ನಿಮ್ಮ BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋಂಥ ನಮ್ಮ ಜೀನಿ ಶುಗರ್ ಆಮ್ಲನ ಯೂಸ್ ಮಾಡಿ BP ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ.